ಅವರೆಲ್ಲ ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದವರು. ಕಾಸಿಗೆ ಕಾಸು ಕೂಡಿಸಿ ಜಮೀನು ಖರೀದಿಸಿ ಭೂ ಪರಿವರ್ತನೆ ಮಾಡಿಕೊಂಡು ನಿವೇಶನಗಳನ್ನು ಹಂಚಿಕೊಂಡಿದ್ರು. ಇನ್ನೇನು ಮನೆ ಕಟ್ಕೊಂಡು ನೆಮ್ಮದಿಯಿಂದ ಇರಬೇಕು ಎನ್ನುವಷ್ಟರಲ್ಲಿ ಅವರ ಕನಸಿಗೆ ಕೊಳ್ಳಿ ಬಿದ್ದಿತ್ತು. ಈಗ ನಿವೇಶನವೂ ಇಲ್ಲದೆ ಸರಿಯಾದ ಪರಿಹಾರವೂ ಸಿಗದೆ ಪರದಾಡುವಂತಾಗಿದೆ. ಇದು ಚಾಮರಾಜನಗರದ ಮೂಲಕ ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವಂತ ರಾಷ್ಟ್ರೀಯ ಹೆದ್ದಾರಿ 209. ಈ ಹೆದ್ದಾರಿಗೆ ಚಾಮರಾಜನಗರದ ಹೊರವಲಯದಲ್ಲಿ ಬೈಪಾಸ್ ನಿರ್ಮಾಣ ಮಾಡಲಾಗಿದೆ. ಇದಕ್ಕೂ ಮೊದಲು ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತ ನೌಕರರು ಸರ್ವೆ ನಂಬರ್ 33ರಲ್ಲಿ 3 ಎಕರೆ 12 ಗುಂಟೆ ಜಮೀನನ್ನ ಖರೀದಿ ಮಾಡಿ ಭೂ ಪರಿವರ್ತನೆ ಮಾಡಿಕೊಂಡಿದ್ರು. ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮೋದನೆ ಪಡೆದು ಬಡಾವಣೆ ರಚಿಸಿಕೊಂಡು ನಿವೇಶನಗಳನ್ನು ಹಂಚಿಕೊಂಡಿದ್ರು. ತಮ್ಮ ನಿವೇಶನಗಳಲ್ಲಿ ಮನೆ ನಿರ್ಮಿಸಿಕೊಳ್ಳಬೇಕು ಅಂದ್ಕೊಂಡಿದ್ದಂತವರಿಗೆ ಶಾಕ್ ಕಾದಿತ್ತು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಲ್ಲಿ 40 ನಿವೇಶನಗಳನ್ನು ಭೂಸ್ವಾಧೀನಪಡಿಸಿಕೊಂಡು ಹೆದ್ದಾರಿ ನಿರ್ಮಿಸಿಯೇ ಬಿಡ್ತು. ಇದರಿಂದ ಮನೆ ಕಟ್ಟಿಕೊಳ್ಳಬೇಕೆಂಬ ಅರಣ್ಯ ಇಲಾಖೆ ನೌಕರರ ಆಸೆಗೆ ಎಳ್ಳು ನೀರು ಬಿಟ್ಟಂತಾಗಿತ್ತು. ಅಷ್ಟೇ ಅಲ್ಲ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿವೇಶನದಾರರಿಗೆ ಅವೈಜ್ಞಾನಿಕ ಪರಿಹಾರವನ್ನು ಕೊಟ್ಟು ಕೈ ತೊಳೆದುಕೊಂಡಿದೆಯಂತೆ. ಈ ನಿವೇಶನಗಳನ್ನು ಭೂಸ್ವಾಧೀನಪಡಿಸಿಕೊಂಡಾಗ ಚದರ ಅಡಿಗೆ 641 ರೂಪಾಯಿ ಮಾರುಕಟ್ಟೆ ಇತ್ತಂತೆ. ಆದರೂ ಕೂಡ ಚದರ ಅಡಿಗೆ 90 ರೂಪಾಯಿ ನೀಡಿ ಅನ್ಯಾಯ ಮಾಡಿದೆ ಅನ್ನೋದು ನಿವೇಶನ ಕಳೆದುಕೊಂಡವರ ಅಳಲು. ಈ ಸರ್ಕಾರ ವತಿಯಿಂದ 2.5 ಲಕ್ಷ ಕೊಟ್ಟಿದ್ದಾರೆ ಒಂದು ಸೈಟ್ಗೆ. ನಮಗೆ ಈಗ 2,000 ರೂಪಾಯಿ ಇಲ್ಲಿ ನಡೀತಾ ಇದೆ ರೇಟು. ಸ್ಕ್ವೇರ್ ಫೀಟ್ 2,000 ನಡೀತಾ ಇದೆ. ಅವ್ರು ಕೊಟ್ಟಿರೋದು 90 ರೂಪಾಯಿ ರೇಟಲ್ಲಿ ಕೊಟ್ಟಿದ್ದಾರೆ. ನಮ್ಗೆ ಸಾಲ್ತಾ ಇಲ್ಲ. ಯಾರು ಎಲ್ಲ ಸುಮಾರು ಜನ ಸತ್ತೋಗಿದ್ದಾರೆ ಇಲಾಖೆಯಲ್ಲಿ. ನಾವು ಮನೆ ಕಟ್ಟಗಳಿಗೆ ಇಲ್ಲಿ DC ಮೇಡಮ್ ಅವರು ಹೆಚ್ಚಿನ ಪರಿಹಾರ ಮನೆ ಈಗಿನ ಒಂದು ರೇಟ್ ಏನಿದೆ, ಈಗಿನ ರೇಟ್ ಏನಿದೆ ಆ ರೇಟ್ನೇ ನಮ್ಗೆ DC ಮೇಡಮ್ ಕೊಡಿಸ್ಕೊಡ್ಬೇಕು. ಸದ್ಯ ಹೆಚ್ಚಿನ ಪರಿಹಾರಕ್ಕಾಗಿ ನಿವೇಶನದಾರರು ಪಟ್ಟಣ ಹಿಡಿದಿದ್ದಾರೆ. ಇದಕ್ಕಾಗಿಯೇ ನ್ಯಾಯಾಲಯದ ಮೊರೆ ಕೂಡ ಹೋಗಿದ್ರು. ಘನ ನ್ಯಾಯಾಲಯ ಇದನ್ನ ಮರುಪರಿಶೀಲಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿತ್ತು. ಆದರೆ ಈವರೆಗೂ ನ್ಯಾಯ ಸಿಗದೆ ನಿವೇಶನದಾರರು ಪರಿತಪಿಸ್ತಾ ಇದ್ದಾರೆ. ಒಂದು ಅಷ್ಟು ಕೂಡಾಕಿ ಒಂದೊಂದು ಸೈಟ್ ತಗೊಂಡಿದ್ದು ಮನೆ ಕಟ್ಟೋಣ ಅಂತ. ಈಗ ಮನೆ ಕಟ್ಟಂಗೂ ಇಲ್ಲ. 2 ಲಕ್ಷದಲ್ಲಿ ಎಲ್ಲಿ ನಾವು ಮನೆ ಕಟ್ಟಾಗ್ತದೆ ಬೇರೆ ಕಡೆ ಸೈಟ್ ತಗೊಂಡು ಹೇಳಿ? ಇರೋ ಸೈಟು ಇವರು ಆಕ್ಯುಪೈ ಮಾಡ್ಕೊಂಬಿಟ್ಟು ನಮಗೆ ಈ ರೀತಿ ಪರಿಹಾರ ಕೊಟ್ಟರೆ ಮತ್ತೆ ಸಾಲದಿಗೆ ನ್ಯಾಯಾಲಯದಲ್ಲೂ ಕೂಡ ಏನೂ ಆದೇಶ ನಮಗೆ ಸಿಕ್ಕಂಗಿಲ್ಲ. ಆ ಥರ ಮಾಡಿ ಇಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟವರು. ಅವರೇ ಮಾಡಿರೋದಲ್ವ ಈಗ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿರೋದು. DC ಮಾಡಬೇಕು. DC ಅವ್ರು ಮಾಡಿದ್ದು ಹಿಂಗೆ ಮಾಡ್ತಾರೆ, ಮನಸ್ಸಿಗೆ ಬಂದಂಗೆ ಮಾಡ್ತಾರೆ ಅವರು. ಸದ್ಯ ಇಲ್ಲಿ ಮಾರುಕಟ್ಟೆ ಮೌಲ್ಯ ಚದುರ ಅಡಿಗೆ 2,000 ರೂಪಾಯಿ ಇದೆ. ನಮಗೆ 2,000 ಬೇಡ. ಆಗಿನ ಮಾರುಕಟ್ಟೆ ದರ ಚದುರ ಅಡಿಗೆ 641 ರೂಪಾಯಿಗಳನ್ನಾದರೂ ನೀಡಿ ಅಂತ ಮನವಿಯನ್ನ ಮಾಡ್ತಿದ್ದಾರೆ. ಆದರೆ ಇದಕ್ಕೆಲ್ಲ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕ್ಯಾರೆ ಅಂತ ಇಲ್ಲ. ಇನ್ಮುಂದಾದರೂ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.